ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ವಾಸಿಯಾಗಿದ್ದಾರೆ. ಈ ಹೊತ್ತಿನಲ್ಲೇ ಹಲವರು ದರ್ಶನ್ ಅವ್ರನ್ನ ಭೇಟಿ ಮಾಡೋದು, ಅವರಿಗೆ ಧೈರ್ಯ ತುಂಬೋದು, ಮುಂದಿನ ಕಾನೂನು ವಿಚಾರವಾಗಿ ಮಾತುಕತೆ ನಡೆಸೋದು ಇದೆಲ್ಲವೂ ಆಗ್ತಾ ಇದೆ. ಮೊದಲ ಬಾರಿಗೆ ಅಭಿಷೇಕ್ ಅಂಬರೀಶ್ ಜೈಲಿನಲ್ಲಿರುವ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಅವರನ್ನ ಅಭಿಷೇಕ್ ಅಂಬರೀಶ್ ಭೇಟಿ ಮಾಡಿದ್ದಾರೆ. ಜೊತೆಗೆ ನಟ ಚಿಕ್ಕಣ್ಣ ಸಹ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ಜಡ್ಜ್ ಮುಂದೆ 164 ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಚಿಕ್ಕಣ್ಣ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇರೋದು. ಸೊ ಇದರ ವಿಷಯವಾಗಿಯೂ ಕೂಡ ಸಹಜವಾಗಿ ಮಾತುಕತೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ನ ಜೈಲು ವಾಸಿಯಾದ ನಂತರದಲ್ಲಿ ನನ್ನ ಸಹೋದರ ಅಂತ ಹೇಳ್ತಾ ಇದ್ದಂತಹ ಅಭಿಷೇಕ್ ಅಂಬರೀಶ್ ಇಲ್ಲಿಯವರೆಗೂ ಹೋಗ್ಲಿಲ್ಲ, ಅವರ ಬಗ್ಗೆ ಏನೂ ಮಾತನಾಡಲಿಲ್ಲ, ಇಷ್ಟೇನಾ ಪ್ರೀತಿ ಅನ್ನುವಂತಹ ಟೀಕಾ ಟಿಪ್ಪಣಿಗಳು ಕೂಡ ವ್ಯಕ್ತವಾಗ್ತಿತ್ತು. ಆದರೆ ಸಮಯ ಬಂದಾಗ ಹೋಗ್ತೀನಿ ಅಂತ ಅವರು ಅಂದ್ಕೊಂಡಿದ್ರೇನೋ ಈಗ ಆ ಸಮಯ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ದರ್ಶನ್ ಅವ್ರನ್ನ ಜೈಲಿನಲ್ಲಿ ಅಭಿಷೇಕ್ ಅಂಬರೀಶ್ ಭೇಟಿ ಮಾಡಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಜೊತೆಗೆ ಚಿಕ್ಕಣ್ಣ ಸಹ ಹೋಗಿದ್ದಾರೆ. ಚಿಕ್ಕಣ್ಣ, ಧನ್ವೀರ್ ಮೂವರು ಹೋಗಿ ಇವತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಿರೋದು. ಧನ್ವೀರ್ ಈ ಹಿಂದೆ 2 ಬಾರಿ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಮಾತನಾಡಿ ಬಂದಿದ್ರು. ಕಳೆದ ವಾರ ಹೋದಾಗಲೂ ಅಷ್ಟೇ ಅವರಿಗೆ ಹೆಚ್ಚು ಸಮಯ ಸಿಕ್ಕಿರಲಿಲ್ಲ, ಕಡಿಮೆ ಸಮಯದಲ್ಲಿ ಅವರು ಭೇಟಿ ಮಾಡಿ ಬಂದಿದ್ರು. ಇದೀಗ ಫಸ್ಟ್ ಟೈಮ್ ಅಭಿಷೇಕ್ ಅಂಬರೀಶ್ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಭಿಷೇಕ್ ಅಂಬರೀಶ್ ಅವರು ಫಸ್ಟ್ ಟೈಮ್ ಬಂದಿರೋದು. ಹಾಗೆ ನೋಡಕ್ ಹೋದ್ರೆ ಚಿಕ್ಕಣ್ಣ ಆಗ್ಲಿ ಧನ್ವೀರ್ ಆಗ್ಲಿ ಅವರು ಬಂದು ಹೋಗಿದ್ದಾರೆ, ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಲ್ಲಿ 2 ವಿಚಾರವನ್ನ ಗಮನಿಸಬೇಕು. 164 ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಚಿಕ್ಕಣ್ಣ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇರೋದು. ಮಗದೊಂದು ಕಡೆಯಲ್ಲಿ ಫಸ್ಟ್ ಟೈಮ್ ಅಭಿಷೇಕ್ ಅಂಬರೀಶ್ ಭೇಟಿ ಮಾಡ್ತಿರೋದು. ದಿವ್ಯಾ, ಖಂಡಿತವಾಗೂ ಈಗಾಗಲೇ ದರ್ಶನ್ ಪರತ್ನಗರ ಜೈಲಿಗೆ ಬಂದು 2 ತಿಂಗಳ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅಭಿಷೇಕ್ ಅಂಬರೀಶ್ ಇರ್ಬೋದು ಅಥವಾ ಸುಮಲತಾ ಜೈಲ್ಗೆ ಭೇಟಿ ಕೊಟ್ಟಿಲ್ಲ ಅನ್ನೋ ಮಾತು ಎಲ್ಲೋ ಒಂದ್ ಕಡೆಗೆ ಕೇಳಿ ಬರ್ತಿತ್ತು. ಅಭಿಮಾನಿಗಳು ಸಹ ಒಂದು ಮಾತಾಡ್ತಿದ್ರು. ಆದ್ರೆ ಇವತ್ತು ಮೊದಲ ಬಾರಿಗೆ ಅಭಿಷೇಕ್ ಅಂಬರೀಶ್ ಅವರು ಜೈಲಿಗೆ ಭೇಟಿ ಮಾಡ್ತಾರೆ. ಭೇಟಿಯಾದ ನಂತರ ನೇರವಾಗಿ ಜೈಲಿನ ಒಳಗಡೆ ಹೋದಂತಹ ಅಭಿಷೇಕ್ ಅಂಬರೀಶ್ ಇರ್ಬೋದು ಅಥವಾ ನಟ ಧನ್ವೀರ್ ಮತ್ತು ಚಿಕ್ಕಣ್ಣ 3 ಜನ ಒಟ್ಟಿಗೆ ಹೋಗಿ ದರ್ಶನ್ ಭೇಟಿ ಮಾಡಿ ಒಂದು ಅರ್ಧ ಗಂಟೆ ಚರ್ಚೆಯನ್ನ ಮಾಡ್ತಾರೆ. ನಂತರ ಈಗಾಗಲೇ 164 ಹೇಳಿಕೆಯನ್ನ ಚಿಕ್ಕಣ್ಣ ಈಗಾಗಲೇ ಪೊಲೀಸರಿಗೆ ಕೊಟ್ಟರೋ ಹಿನ್ನೆಲೆ ಒಂದ್ ಕಡೆಗೆ ಒಂದಷ್ಟು ಚಿಕ್ಕಣ್ಣ ಬಳಿ ಸಹ ದರ್ಶನ್ ಒಂದಷ್ಟು ಮಾತು ಆಡುವ ಮಾಹಿತಿ ಸಿಗ್ತಾರಂತದ್ದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಅಂದ್ರೆ ಜೈಲಿಗೆ ಬಂದಾಗಿಂದನೂ ಸಹ ಅಭಿಷೇಕ್ ಅಂಬರೀಶ್ ಇರ್ಬೋದು ಅಥವಾ ಸುಮಲತಾ ಬರ್ತಾರೆ, ಅವ್ರ ಅಭಿಮಾನಿಗಳು ಸಹ ಒಂದ್ ಮಾತಾಡ್ತಿದ್ರು. ಹಾಗಾಗಿ ಇವತ್ತು ಬಂದು ಒಂದಷ್ಟು ಮಾತುಕತೆ ಆಗಿ ಒಂದಷ್ಟು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ದರ್ಶನ್ಗೆ ಮಾಡಿ ಈಗ ಹೋಗಿರುವಂತದ್ದು. ಅಂದ್ರೆ ಹೋಗ್ಬೇಕಾದ್ರೂ ಸಹ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ನೇರವಾಗಿ ಅವರು ವಾಪಸ್ ಹೋಗಿದ್ದಾರೆ. ಒಂದ್ ಕಡೆಗೆ ಚಿಕ್ಕಣ್ಣಗೆ ಈಗ ಒಂದು ಸಂಕಷ್ಟ ಶುರುವಾಗ್ತದೆ. ಯಾಕಂದ್ರೆ ಸಾಕ್ಷಿ ನಾಶವಾಗುವ ಸಾಧ್ಯತೆ ಇದೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇರೋದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಚಿಕ್ಕಣ್ಣನ ಸಹ ಪೊಲೀಸರು ಸಾಕ್ಷಿಯಾಗಿ ಪರಿಗಣಿಸಿದ್ರು. ಆದ್ರೆ ಇವತ್ತು ನೇರವಾಗಿ ಅವರು ಸಹ ದರ್ಶನನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಆದ್ರೆ ಮುಂದಿನಲ್ಲಿ ಅವ್ರಿಗೂ ಸಹ ಕಾನೂನು ಹೋರಾಟದಲ್ಲಿ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ತೊಂದರೆ ಆಗೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇರೋಂಥದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.